ಹಾಂ ನೀನು ಯಾರನ್ನ ನೋಡೋದು ಮಮ್ಮಿನ ನೋಡ್ಚೋ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಮಂಡೇ, ನಾನು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈವ್ನಿಂಗ್ ಹಂಗೆ. ಯಾಕಂದರೆ ಮಾರ್ನಿಂಗಿಂದ ಕಂಪ್ಲೀಟ್ ಮನೆ ಡೀಪ್ ಕ್ಲೀನಿಂಗ್ ಮಾಡಿದ್ದೀನಿ ನಾನು. ಕಿಚನ್ ಆಗಿರ್ಬೋದು, ಕಂಪ್ಲೀಟ್ ನನ್ನ ಹಾಲ್ ಆಗಿರ್ಬೋದು, ಎಲ್ಲ ಫುಲ್ ಮನೆನೇ ಡೀಪ್ ಕ್ಲೀನ್ ಮಾಡಿದ್ದೀನಿ. 5 ಸೀಟರ್ ಸೋಫಾ ಹಾಕ್ಕೊಂಡಿದ್ದೀವಲ್ವಾ, ಈ ದೇವ್ರ ಮನೆ ಪಕ್ಕ ಒಂದು ಸೀಟ್ ಹಾಕ್ಕೊಂಡಿದ್ದೀನಿ. ಅದ್ರ ಮೇಲೆ ಕುತ್ಕೊಂಡು ಸುಮಾರು ತಿಂಗಳುಗಳೇ ಹೋಗ್ಬಿಟ್ಟಿತ್ತು. ಬಿಕಾಸ್ ಯಾವಾಗಲೂ ಆ ಸೋಫಾ ಮೇಲೆ ಏನಾದರೂ ಐಟಮ್ಸ್ ಡಂಪ್ ಮಾಡಿರೋರು. ಸೊ ಇವತ್ತೆಲ್ಲನೂ ಯಾವುದ್ಯಾವ್ದೆಲ್ಲೆಲ್ಲಿ ಇಡಬೇಕು ಎಲ್ಲ ಇಟ್ಟು ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಕ್ಲೀನ್ ಮಾಡಿ ಅಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದೆ ನಾನು. ವಿಹಮರು ಅಲ್ಲೇ ಆಟಾಡ್ತಿದ್ರು, ಕೆಳಗಡೆ ಮನೆ ಹುಡುಗಿ ಜೊತೆ ಬಂದಿದ್ರು, ಆಟ ಆಡಿಸ್ತಿದ್ದು. ಸೊ ಹಾಗಾಗಿ ವ್ಲಾಗ್ನ ಏನೂ ಶೂಟ್ ಮಾಡಲಿಲ್ಲ. ಮಾರ್ನಿಂಗಿಂದ ಫುಲ್ ಬ್ಯುಸಿ ಇದ್ದೆ. ಇವಾಗ ಟೈಮ್ 5 ಆಗಿದೆ ಅಲ್ವಾ. ಪೂಜೆ ಮಾಡಬೇಕು ಮಂಡೇ ಇವತ್ತು. ರಂಜಿತ್ ಹೂ ಮತ್ತು ದೀಪದಣ್ಣೆ 2 ತೊಗೊಂಡು ಬನ್ನಿ ಅಂತ ಹೇಳಿದ್ದೀನಿ. ಒಂದು 6 ಆಗುತ್ತೆ ಅವ್ರು ಬರೋ ಅಷ್ಟರಲ್ಲಿ. ಆ್ಯಂಡ್ ವೆದರ್ ತುಂಬಾ ಚೆನ್ನಾಗಿದೆ. ಇವಾಗ ಕಾಫಿ ಕುಡಿಯೋ ಟೈಮ್. ನಾನು ವಿಹಮ್ಮ ಕಾಫಿ ಕುಡಿಯೋಕೆ ಹೋಗ್ತೀವಿ ಆಚೆ. ನಾನು ಕುಡಿತೀನಿ, ಅವಳು ಸುಮ್ಮನೆ ಇರ್ತಾಳೆ. ಆಮೇಲೆ ನಾನು ವಿಹಮ್ಮ ವಾಕ್ ಮಾಡ್ತೀವಿ. ಅದೇ ನಾನು ವಾಕ್ ಮಾಡ್ತೀನಿ ಅವಳನ್ನ ಎತ್ಕೊಂಡು. ಅವಾಗ ವಿಹಮ್ಮಗೆ ಬೋರ್ ಆಗಲ್ಲ ಆಗ ವಿಹಮ್ಮಗೆ. ಈಗ ಬೋರ್ ಆಗ್ತಿದೆ, ಅದಕ್ಕೆ ಅವಳಂತ ತಿರುಗ್ತಿರೋದು. ಮಮ್ಮಿ ಎದ್ದೋಳು ಸಾಕು ಹೋಗೋಣ ಅಂತ. ಹೋಗೋಣ. ಚುಟ ಪಟ ಕಟ ಚುಟ. ವಿಹಮ್ಮ ವಿಡಿಯೋ ಮಾಡ್ಬೇಕಾದಂಗೆಲ್ಲ ಮಾಡಬಾರ್ದು ಬಂಗಾರಿ. ಆಯ್ ಮಾಡು, ಎಲ್ಲರೂ ನಿನ್ನ ಇಷ್ಟಪಡ್ತಾರೆ ಅಲ್ವಾ. ನಾನು ಇವತ್ತು ಆ್ಯಕ್ಚುಲಿ ನೈಟ್ ಡ್ರೆಸ್, ಟೀ ಶರ್ಟ್ ಆ್ಯಂಡ್ ಪೈಜಾಮ ಹಾಕ್ಕೊಬಿಟ್ಟಿದ್ದೀನಿ. ಅವಳು ಅದಕ್ಕೆ ಯಾರಿದು ಅಂತ ನನ್ನೇ ನೋಡ್ತಿದ್ಲು ಅವಲೇ ಸ್ನಾನ ಮಾಡ್ಕೊಂಡು ಬಂದಮೇಲೆ. ಅದಕ್ಕೆ ಅವಾಗವಾಗ ನಾವು ಸ್ವಲ್ಪ ಡೈಲಿ ವೇರ್ ಪ್ಯಾಟರ್ನ್ಸ್ ಚೇಂಜ್ ಮಾಡ್ತಿರ್ಬೇಕು. ಯಾವಾಗಲೂ ನೈಟಿಲ್ಲೇ ನೋಡ್ತಿದ್ಲು ವಿಹಮ್ಮ ಅಮ್ಮನ, ಯಾವಾಗಲೂ ನೈಟಿಲ್ಲೇ ನೋಡ್ತಿದ್ಲು. ಅದಕ್ಕೆ ಅವಳಿಗೂ ಯಾರಿದು ಅನ್ನಂಗಾಗಿದೆ ಅಲ್ಲಪ್ಪ. ಆಯ್ತು, ಆಚೆ ಹೋಗೋಣಪ್ಪ ನಾವು. ಇವಳು ಎತ್ಕೊಂಡೆ ಕಾಫಿ ಮಾಡ್ಕೋಬೇಕು. ನಿಮ್ಮನೆಲ್ಲ ಹಿಂಗೇನ ಮಕ್ಕಳು? ನಿನ್ನಲ್ಲ ಮಾಲ್ ಯಾರನ್ನೋ ಏನೋ ಕೇಳ್ತಿದ್ದೀನಿ. ಗುಡ್ಗಲ್ ಹಿಂಗೆ ಗುಡ್ಗಲ್ ಎಷ್ಟೊಂದು ಆಟ ಆಡ್ಕೊತ್ಯಾ. ಆ್ಯಕ್ಚುಲಿ ಸ್ಯಾಟರ್ಡೇ ಮಧ್ಯಾಹ್ನ ಚಪಾತಿ ಮಾಡ್ಕೊಂಡಿದ್ದೆ ಅಲ್ವಾ, ಒಂದು ವ್ಲಾಗಲ್ಲಿ ತೋರಿಸಿದ್ದೀನಿ, ಲಾಸ್ಟ್ ವ್ಲಾಗಲ್ಲಿ. ಆ ಚಪಾತಿ ಇಟ್ಟು ಕಲಿಸ್ಬೇಕಾದ್ರೆ ನಾನು ವಿಹನ್ ಎತ್ಕೊಂಡೆ ಕಲಿಸ್ತಿದ್ದೆ. ರಂಜಿತ್ ಬಂದು ಎಲ್ಲ ಅಬ್ಸರ್ವ್ ಮಾಡ್ತಿದ್ದಾಳೆ, ನಿನ್ನೆ ನೋಡ್ತಿದ್ದಾಳೆ, ಆದರೆ ನೀನು ಮಾಡೋ ಕೆಲಸನೇ ನೋಡ್ತಿದ್ದಾಳೆ ಇವಳು ಅಂತ ಅಂದರು. ಅವಳು ಯಾವಾಗಲಿಂದ ನಾನು ನೋಡ್ತಿದ್ದಾಳೆ, ಬಟ್ ಅವ್ರಿಗೆ ಗೊತ್ತಿಲ್ಲ ಅಷ್ಟೇ. ಅದಕ್ಕೆ ಕೆಲಸ ಮಾಡ್ಬೇಕಾದ್ರು ಮಕ್ಕಳನ್ನ ಎತ್ಕೊಂಡು ಕೆಲಸ ಮಾಡಿದ್ರೆ ಗೊತ್ತಾಗುತ್ತೆ. ಕುಚ್ಕೊಂಡು ತಿನ್ನೋಗ್ತೀನಿ ಮಗಳು ನಿನ್ನ. ಕಾಫಿ ಪೌಡರ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದಕ್ಕೆ. ಇವಾಗ ಇದಕ್ಕೆ ಹಾಲು ಆ್ಯಡ್ ಮಾಡ್ಕೋಬೇಕು. ಹೇಳ್ದಾಳೆ ಒಂದು ಕೈಯಲ್ಲಿ. ಅಪ್ಪ ಒಳ್ಳೆ ಕಷ್ಟ ಪಾಪ ಇಟ್ಕೊಂಡು ವಿಡಿಯೋ ಮಾಡಿಕೊಂಡು ಕೆಲಸ ಮಾಡೋದು. ಹಾಕ್ಕೊಂಡು ಅಲ್ಲಾಡ್ಬೇಡ ಮಗಳೇ, ಫೋನ್ ಇದೆ. ಆ್ಯಂಡ್ ಇನ್ನೊಂದು, ಈ ಕಪ್ ನಂಗೆ ತುಂಬ ಇಷ್ಟ. ಜಾಸ್ತಿ ಆಯಿತು ಅನಿಸುತ್ತೆ ಕಾಫಿ. ಇರಲಿ ಬಿಡಿ. ಈ ಕಪ್ ನಂಗೆ ತುಂಬ ಇಷ್ಟ. ಅಯ್ಯೋ ತುಂಬಾ ಆಗಿದೆ, ಆಲ್ಮೋಸ್ಟ್ ಮುಕ್ಕಾಲಾಗಿದೆ ಕಾಫಿ. ಏನು ಮಾಡೋದು ಇವಾಗ? ಇದನ್ನು 3 ಇಯರ್ಸ್ ಆಯಿತು ತೊಗೊಂಡು ಬಿಗ್ ಬಾಸ್ಕೆಟಲ್ಲಿ. ಅವಾಗಲಿಂದ ಜೋಪಾನವಾಗಿ ಇಟ್ಕೊಂಡಿದ್ದೀನಿ. ಬಿಕಾಸ್ ತುಂಬ 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 ತುಂಬಾ ಇಷ್ಟ ನನಗೆ ಈ ಕಪ್ಪು. ನೆಕ್ಸ್ಟ್ ನನ್ನ ಮಗಳೂ ಇದರಲ್ಲೇ ಕುಡಿತಾಳೆ ಅಲ್ಲ ಕಂದ. ವಿಹಮ್ಮ, ನನ್ನ ವ್ಯೂ ನೋಡಿ ಹೇಗಿದೆ. ಕಾಫಿ, ನನ್ನ ಮಗಳು, ವೆದರು, ನನ್ನ ಮಗಳದ್ದು ಬಟ್ಟೆ. ಇದು ನಮ್ಮ ವ್ಯೂ. ಈ ನಡುವೆ ತುಂಬ ಆಚೆನೇ ಕುತ್ಕೊಂಡು ಕಾಫಿ ಕುಡಿಯೋದು. ಬಿಕಾಸ್ ವೆದರ್ ಚೆನ್ನಾಗಿರುತ್ತೆ. ಆ್ಯಂಡ್ ವೀಕಂದು ಸ್ವಲ್ಪ ಸುತ್ತ ಎಲ್ಲ ನೋಡ್ತಾ ಎಂಜಾಯ್ ಮಾಡ್ತಿರ್ತಾಳೆ. ಅವಳಿಗೂ ಬೋರ್ ಆಗಲ್ಲ ಅಂತ ಇವಾಗ ಮ್ಯೂಸಿಕ್ ಆನ್ ಮಾಡ್ತೀನಿ. ಕಾಪಿ ರೈಟ್ಸ್ ಬರುತ್ತೆ ವಿಡಿಯೋ ಮಾಡಬೇಕಾದ್ರೆ ಅಂತ ಮ್ಯೂಸಿಕ್ ಆನ್ ಮಾಡಿಲ್ಲ, ಆನ್ ಮಾಡ್ತೀನಿ. ಏನು ನಿಮ್ಮದು ಹೇರ್ ಸ್ಟೈಲ್ ವಿಹಮ್ಮ? ಈ ಕರ್ಲಿ ಏನದು ಕರ್ಲಿ ನಿಮ್ಮದು ಹೇರ್ ಸ್ಟೈಲು? ಅಲ್ಲಲ್ಲ ಇನ್ನೊಂದೇ ಒಂದು ಪಿಂಪಲ್ ಆಗಿರೋ ಥರ ಇದೆ. ಪಿಂಪಲ್ ಹಾಕೈತೆ ನಿಂಗೆ. ಕ್ಯೂಟಾಗಿ ಕಾಣಿಸ್ತಿದೆ ಹೇರ್ ಸ್ಟೈಲ್ ನಿಮಗೆ. ನೋಡಿ, ನೂಡಲ್ಸ್ ಥರ ಕಾಣಿಸ್ತಿದೆ. ಇಕ್ಕೋಬೇಕು ಇವಾಗ ಕೈ ಬಾಯಲ್ಲಿ. ಇಕ್ಕೋಬೇಕು ಮೇಡಮ್ ಅವ್ರ ಕೈ ಬಾಯಲ್ಲಿ ಅಲ್ವಾ? ವಿಡಿಯೋ ಮಾಡ್ತಿದ್ದೀನಿ, ಎಲ್ಲರೂ ನೋಡ್ತಾರೆ, ನನ್ನ ಬ್ಯಾಡ್ ಗರ್ಲ್ ಅನ್ಕೊಂತಾರೆ. ಆಮೇಲೆ ನಾನು 2 ಕೈನ ಇಟ್ಕೊಳ್ಳೋಣ ಅಮ್ಮ ಕ್ಯಾಮ್ರಾ ಆಫ್ ಮಾಡಿದ್ಮೇಲೆ
ಗೊತ್ತಾಗುತ್ತಲ್ವ ನಿಮಗೂ ಎಲ್ಲ ವಿಹಮ್ಮ? ಗೊತ್ತಾಗುತ್ತೆ, ನಂಗೆ ಗೊತ್ತೇಳು. ಚಕ ಚಕ ಚಕ. ಈ ಫೋನ್ ನೋಡಿ ಅವಳಿಗೆ ಗೊತ್ತಾಗಬೇಕು, ಓಕೆ ಇದು ಅಮ್ಮ ಅಂತ. ಯಾವುದಾದ್ರೂ ನಾನು ಡ್ರೆಸ್ ಚೇಂಜ್ ಮಾಡಿದಾಗ ಅಂದರೆ ಎಕ್ಸಾಂಪಲ್ ಇವಾಗ ಮೊನ್ನೆ ರಿಸೆಪ್ಷನ್ಗೆ ಹೋದಾಗ ಫೋನ್ ಆನ್ ಮಾಡ್ತಿದ್ದಲ್ಲ, ಅವಾಗ ಗೊತ್ತಾಗೋದು ಓಕೆ ಇದು ಅಮ್ಮನೇ ಅಂತ ಅಲ್ವಾ? ಬ್ಯಾಕ್ ಕವರ್ ಡಿಸೈನ್ ಎಲ್ಲ ನೋಡಿದ ತಕ್ಷಣ ಓಕೆ ಇದು ನಾವು ಅಮ್ಮ ಏನೋ ಮಾಡ್ತಿದ್ದಾರೆ ಫೋನಲ್ಲಿ ಅಂತ ಗೊತ್ತಾಗುತ್ತಾ? ಪುಚು 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 ಹಿಂಗಂದ್ರೆ ಇವಳು ಅಳ್ಬೇಕು ತಾನೆ, ಅಂದ್ರೆ ನಿಂಗೆ ಅಳೋ ಥರ ಸೌಂಡ್ ಮಾಡ್ತಾಯಿದ್ರೆ ಅವಳು ನಗ್ತಿರ್ತಾಳೆ. ಅದಕ್ಕಿನ್ನೂ ಸ್ವಲ್ಪ ಗೊತ್ತಾಗಬೇಕಂತ ಅನ್ಸುತ್ತೆ, ಟೈಮ್ ಹೋಗಬೇಕು. ನಾನು ಆ್ಯಕ್ಚುಲಿ ಕೈಯೆಲ್ಲ ಮುಚ್ಕೊಂಡು ಆಡ್ತಿದ್ದೆ, ಬಟ್ ಇವಾಗ ಒಂದು ಕೈ ಇವಳನ್ನ ಇಟ್ಕೊಂಡಿದ್ದೀನಿ, ನನ್ನ ಕೈಲಿ ಫೋನ್ನ ಇಟ್ಕೊಂಡಿದ್ದೀನಿ. ಹಂಗೆ ಎಷ್ಟೊಂದು ಸತಿ ಮಾಡಿದ್ದೀನಿ, ಅವಳು ನಗ್ತಾಳೆ ಅಷ್ಟೇ, ಅಬ್ಸರ್ವ್ ಮಾಡ್ತಾಳೆ, ನಗ್ತಾಳೆ. ಹೊಡೋದು ಬಾಯಿ ತಕ್ಕೊಂಡು ಜೋರಾಗಿ ನಗ್ತೀರ ನೀವು ವಿಹಮ್ಮರೇ. ಅಮ್ಮಂಗೆ ಹೇಳ್ತೀನಿ ವಿಹ ಹೊಡೋದ್ಲು, ನಾವು ಅಮ್ಮಂಗೆ ಹೇಳ್ತೀನಿ ನೋಡಿ. ಓಕೆ, ರಂಜಿತ್ ಬರ್ತಾ ಹೂವು ತೊಗೊಂಡು ಬಂದಿದ್ರು, ಎಲ್ಲನೂ ರೆಡಿ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ಪೂಜೆ ಅಂದರೆ ದೇವ್ರ ಮನೆಗೆ ನನ್ನ ಮಗಳು ಬಂದಿರೋದು. ಆವಾಗವಾಗ ಕರ್ಕೊಂಡು ಹೋಗಿದ್ದೀನಿ, ಬಟ್ ಪೂಜೆ ಮಾಡಬೇಕಾದ್ರೆ ಈ ರೀತಿ ತೊಡೆ ಮೇಲೆ ಕೂರಿಸ್ಕೊಂಡು ಮಾಡ್ತಿರೋದು ಫಸ್ಟ್ ಟೈಮ್. ವಿಹ ನನ್ನ ತೊಡೆ ಮೇಲೆ ಇದ್ದಾಳೆ, ಬಟ್ ವೀಡಿಯೋದಲ್ಲಿ ನಿಮಗೆ ಕಾಣಿಸ್ತಿಲ್ಲ ಅಂತ ಅನ್ಸುತ್ತೆ, ಅವಳು ಪುಟಾಣಿ ಅಲ್ವಾ, ಹಾಗಾಗಿ ಕಾಣಿಸ್ತಿಲ್ಲ. ನಾನು ತೊಡೆ ಮೇಲೆ ಇದ್ಲು. ಆಲ್ಮೋಸ್ಟ್ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ರೆಡಿ ಮಾಡಿದ್ದಾದಮೇಲೆ ಇನ್ನೇನು ದೀಪ ಹಚ್ಬೇಕು ಅನ್ನೋ ಟೈಮಲ್ಲಿ ನಾನು ಅವಳನ್ನು ಕೂಡ ಕರ್ಕೊಂಡೆ, ಮತ್ತು ರಂಜಿತ್ಗೆ ಕೊಟ್ಟೆ, ಮತ್ತು ಆಚೆ ಎಲ್ಲ ಹೋಗ್ಬಿಟ್ಟು ಪೂಜೆ ಮಾಡಬೇಕಿತ್ತಲ್ಲ, ಹಾಗಾಗಿ ರಾಯರ ಫೋಟೋ ನಾವು ಟಿ ವಿ ಸ್ಟ್ಯಾಂಡ್ ಹತ್ರನೇ ಇಟ್ಕೊಂಡಿದ್ದೀವಿ. ನಾನು ಅದನ್ನು ಮರ್ತಿಬಿಟ್ಟೆ ಅಲ್ಲಿ ಅರಿಶಿನ ಕುಂಕುಮ ಹೂವು ಇಡೋದನ್ನು. ಮತ್ತು ರಂಜಿತ್ ನೆನಪು ಮಾಡಿ ಇದು ರಾಯರ ಫೋಟೋಗೂ ಪೂಜೆ ಮಾಡೋ ಅಂತ ಅಂದ್ಬಿಟ್ಟು ಅವಾಗ ನೆನಪಿಸಿದಾಗ ಹೋಗ್ಬಿಟ್ಟು ರಾಯರ ಫೋಟೋಗೂ ಪೂಜೆ ಮಾಡ್ಕೊಂಡು ಬಂದೆ. ರಾಯರ ಫೋಟೋ ಎಲ್ಲಿ ಇಡಬೇಕು ಅಂತ ಗೊತ್ತಾಗ್ತಿಲ್ಲ, ನೀವು ಹೇಳಿ ಎಲ್ಲಿಡೋಣ ಅಂತ. ದೇವ್ರ ಮನೆಯಲ್ಲಿ ಯಾವ ಸೈಡ್ ಇಡಬೇಕು ಅಂತಲೂ ಗೊತ್ತಾಗ್ತಿಲ್ಲ. ಆ ಕಡೆ ಈ ಕಡೆ ನೋಡ್ತಾ ಇರ್ಬೋದು ನೀವು, ಸ್ಪೇಸ್ ಇದೆಯಲ್ಲ ಅಲ್ಲೇನಾದರೂ ಇಡ್ಬೋದಾ ಅಂತ ಹೇಳ್ಬಿಟ್ಟು ಹೇಳಿ ನನಗೆ, ಓಕೆನಾ? ಆ್ಯಂಡ್ ಪೂಜೆ ಎಲ್ಲ ಆದಮೇಲೆ ನಾನು ಒಂದು ಸ್ವಲ್ಪ ಹೊತ್ತು ದೇವ್ರ ಮನೆಯಲ್ಲಿ ಈ ರೀತಿ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಕೂತ್ಕೊಂಡು ಮಾತಾಡ್ತೀನಿ. ಕಮ್ಯುನಿಕೇಷನ್ ತುಂಬಾ ಮಾಡ್ತೀನಿ ನಾನು, ನನಗೆ ಮಾಡಬೇಕು ಅಂತ ಅನ್ನಿಸ್ದಾಗೆಲ್ಲನೂ ಮಾಡ್ತಾಯಿರ್ತೀನಿ. ನೆಕ್ಸ್ಟ್ ನಾವು ಪಾರ್ಕಿಗೆ ಹೋಗೋಣ ಅಂತೇಳಿ ಹೊರಡ್ತಾ ಇದ್ದೀವಿ. ವಿಹ ಫಸ್ಟ್ ಟೈಮ್ ಪಾರ್ಕಿಗೆ ಹೋಗ್ತಾ ಇರೋದು, ಅವಳು ಹುಟ್ಟಿದಾಗಿಂದ ಇಲ್ಲಿವರೆಗೂ ಪಾರ್ಕಿಗೆ ಹೋಗೇ ಇಲ್ಲ. ಈಗ ಹೇಗಿತ್ತು ನಾವು ಫಸ್ಟ್ ಟೈಮ್ ವಿಹನ್ ಪಾರ್ಕಿಗೆ ಕರ್ಕೊಂಡೋದಾಗ ಎಕ್ಸ್ಪೀರಿಯನ್ಸ್ ಅಂದರೆ, ಅವಳು ಪರವಾಗಿಲ್ಲ ಸುತ್ತಮುತ್ತ ನೋಡೋಳು, ಮಕ್ಕಳೆಲ್ಲ ಬಂದಿರಲ್ವ ಅವ್ರನ್ನೂ ಕೂಡ ಅಬ್ಸರ್ವ್ ಮಾಡ್ತಿರೋಳು. ಮೇಯ್ನ್ ನನಗೆ ಇವಳ್ದು ಏನಂದರೆ ಎಲ್ಲ ಓಕೆ, ತುಂಬ ಜನ ಇರೋ ಹತ್ರ ಹೋದರೆ, ಇವಾಗ ಲಾಸ್ಟ್ ಟೈಮ್ ರಿಸೆಪ್ಷನ್ ಹೋದಾಗ ನೀವು ನೋಡಿರ್ಬೋದು, ಅವಾಗತ್ಲು. ಅದು ಬಿಟ್ಟರೆ ಬೇರೆಯವ್ರ ಹತ್ರ ಹೋಗಲ್ಲ, ಹೋದ್ರೂ ಒಂದು 5 ನಿಮಿಷ ಇರ್ತಾಳೆ ಅಷ್ಟೇ, ಹತ್ತು ಬಿಡ್ತಾಳೆ. ಮಕ್ಕಳೇ ಹಿಂಗೆ ಅಂತ ನೀವು ಆಲ್ರೆಡಿ ಹೇಳಿದ್ದೀರ ವ್ಲಾಗ್ಸ್ಗಳಲ್ಲಿ, ನಮಗೂ ಕೂಡ ಗೊತ್ತಿಲ್ಲ, ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಲ್ವಾ. ಸೊ ಹಂಗಾಗಿ ಏನಕ್ಕೆ ಅಂತ ಹೇಳ್ಬಿಟ್ಟು ವರಿ ಆಗ್ತೀವಿ. ಇವಾಗ ನೀವು ಹೇಳಿದ್ದೀರಲ್ವ, ನೆಕ್ಸ್ಟ್ ಟೈಮಿಂದ ನಾವು ಓಕೆ ಹೇಳಿರೋದು ಹೆಂಗೆ ಅಂತ ಅಂದ್ಬಿಟ್ಟು ಅಂದ್ಕೊಂಡು ಸುಮ್ಮನೆ ಆಗಿಬಿಡ್ತೀವಿ. ಪಾರ್ಕಿಗೆ ಕೂಡ ಬಂದಿದ್ದೀವಿ. ನಾನು ಇನ್ನೇನು ರೆಡಿಯಾಗಿ ಹೋಗಲಿಲ್ಲ, ಯಾಕಂದರೆ ನಮ್ಮ ಮನೆ ನಿಯರ್ ಬೈಯೇ ಪಾರ್ಕ್ ಇರೋದು, ಒಂದು 2 to 3 ಕಿಲೋಮೀಟರ್ ಆಗ್ಬೋದು ಅಷ್ಟೇ. ನೈಟ್ ಸೂಟಲ್ಲೇ ಬಂದೆ, ಮೇಲೆ ಒಂದು ಸ್ವೆಟರ್ ಹಾಕ್ಕೊಂಡಿದ್ದೆ. ಆ್ಯಂಡ್ ಹಾಗೆ ಬಾಟ್ಲ್ ಆಗಿರ್ಬೋದು, ಫೀಡಿಂಗ್ ಬಾಟ್ಲು ತೊಗೊಂಡು ಬರಲೇಬೇಕಲ್ವ, ಪಂಪ್ ಮಾಡ್ಕೊಂಡು ಅದನ್ನು ಕೂಡ ತೊಗೊಂಡು ಬಂದಿದ್ದೆ. ಮತ್ತು ಕರ್ಚೀಫ್ ತೊಗೊಂಡು ಬಂದಿದ್ದೆ. ನಂದು ಬಿಸಿನೀರು ಬಾಟ್ಲು ಮರ್ತು ಹೋಗ್ಬಿಟ್ಟಿದ್ದೀನಿ. ಯಾವಾಗಲೂ ಕ್ಯಾರಿ ಮಾಡ್ತಿದ್ದೆ, ಬಟ್ ಮರ್ತುಬಿಟ್ಟೆ ಅವತ್ತು. ಇನ್ನೇನು ಸ್ವಲ್ಪ ತಲೋ ಹೋಗ್ಬಿಟ್ಟು ಬರೋದು ಅಂತನೋ ಏನೋ ಅಷ್ಟು ನೆನಪಾಗಲಿಲ್ಲ. ಏನೋ ಒಂದು 2 hours ಇದ್ವಿ ಅನಿಸುತ್ತೆ ಆಚೆ. 2 hours ಕೂಡ ನೋಡಿ ನಾನು ನೀರೇ ಕುಡ್ದಿಲ್ಲ, ಹಂಗೆ ಇದ್ದೆ. ಅಲ್ಲಿ ಹೋಟ್ಲಲ್ಲಿ ಕೇಳ್ಬೋದು, ನಾನು ಎಷ್ಟೊಂದು ಟೈಮ್ ಬಿಸಿನೀರು ಮರ್ತು ಬಂದಾಗ ರೆಸ್ಟೋರೆಂಟಲ್ಲಿ ಕೇಳಿದ್ದೀನಿ, ಬಟ್ ಇಲ್ಲಿ ಇನ್ನೇನು ಬಿಡು ಅಂತೇಳಿ ಕೇಳೋಕ್ಕೆ ಹೋಗಲಿಲ್ಲ. ನಾವು ಸ್ನ್ಯಾಕ್ಸ್ ತಿನ್ನೋಣ ಅಂತೇಳ್ಬಿಟ್ಟು ನೆಕ್ಸ್ಟು ಕೆಫೆಗೆ ಬಂದ್ವಿ. ಆವತ್ತು ನಾವು ವೆಜ್ ತಿನ್ನೋದಷ್ಟೇ. ಪಾರ್ಕ್ ಆಪೋಸಿಟ್ ಒಂದು ನಾನ್ ವೆಜ್ ಎಲ್ಲ ಸಿಗುತ್ತೆ, ಕೆಫೆ ತುಂಬ ಚೆನ್ನಾಗಿದೆ. ಬಟ್ ಅಲ್ಲಿ ನಾವು ಹೇಗೋ ನಾನ್ ವೆಜ್ ತಿನ್ನಲ್ಲ ಅಂತೇಳಿ ಇಲ್ಲಿಗೆ ಬಂದ್ವಿ. ಇಲ್ಲಿ ಕಂಪ್ಲೀಟ್ ವೆಜ್ ಅಷ್ಟೇ ಸಿಗೋದು. ಗೋಬಿ, ಫ್ರೆಂಚ್ ಫ್ರೈಸ್, ಪೆರಿ ಫ್ರೈಸ್ ಆ್ಯಂಡ್ ಬರ್ಗರ್ನ ಆರ್ಡ್ರ್ ಮಾಡಿದ್ವಿ. ಇಷ್ಟು ತಿಂದ್ಕೊಂಡು ಡಿ ಗ್ರೂಪಲ್ಲೇ ತುಂಬಾ ಫೇಮಸ್ ಇವಾಗ, ನನಗೂ ಗೊತ್ತಿಲ್ಲ, ರಂಜಿತ್ ಹೇಳಿದ್ದು, ಅವರು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ರಂತೆ. ಡುಮ್ಮು ಮಸ್ಕಾ ಬನ್ ಅಂತ ಒಂದು ಶಾಪ್ ಇಟ್ಕೊಂಡಿದ್ದಾರೆ. ಆಂಟಿ ತುಂಬಾ ಸ್ವೀಟ್ ಆಯಿತಾ, ಆಂಟಿ ಅನ್ಬಾರ್ದು ಅಕ್ಕನೇ ಅನ್ಬೇಕು, ತುಂಬಾ ಸ್ವೀಟ್. ಅಲ್ಲಿ ಸ್ವಲ್ಪ ಹೋಗ್ಬಿಟ್ಟು ಟೈಮ್ ಸ್ಪೆಂಡ್ ಮಾಡಿ, ಅಕ್ಕ ತುಂಬ ಚೆನ್ನಾಗಿ ಎಲ್ಲ ಕಸ್ಟಮರ್ಸ್ನೂ ಮಾತಾಡಿಸ್ತಾಯಿದ್ರು. ನಾನು ಚಾಕ್ಲೇಟ್, ಯಾವಾಗಲೂ ಚಾಕ್ಲೇಟ್ ಲವರ್, ನಿಮಗೆ ಗೊತ್ತಿದೆ ಅಲ್ವಾ, ನಾನು ಚಾಕ್ಲೇಟ್ ಫ್ಲೇವರ್ ತೊಗೊಂಡಿದ್ದೆ, ರಂಜಿತ್ ಮ್ಯಾಂಗೋ ಫ್ಲೇವರ್ನ ತೊಗೊಂಡಿದ್ರು. ನಾನು ಮ್ಯಾಂಗೋ ಫ್ಲೇವರ್ ಟ್ರೈ ಮಾಡಬೇಕು ಅಂತ ಅನ್ನೋ ಅಷ್ಟರಲ್ಲಿ ವಿಹಾನ್ ಎತ್ಕೊಂಡು ಅವ್ರು ತಿಂದುಬಿಟ್ರು. ನಾನು ಅಲ್ಲಿ ಕಸ್ಟಮರ್ ಎಲ್ಲ ಮಾತಾಡ್ತಿದ್ರಲ್ವಾ, ಅವ್ರ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೆ. ಬಟ್ಟೆ ಅಂಗಡಿಗೆ ಹೋದ್ವಿ, ವಿಹಾಗೂ ಏನಾರ ತಗೊಳ್ಳೋಣ, ನಾವು ಇಷ್ಟೊಂದು ತಿಂದಿದ್ದೀವಿ, ಎಂಜಾಯ್ ಮಾಡಿದ್ದೀವಿ ಅಂತೇಳಿ ಹೋದ್ವಿ ಆಯಿತಾ. ಬಟ್ ಅಲ್ಲೇನು ನನಗೆ
3 to 6 ಮಂತ್ ಸೈಜಲ್ಲಿ ಕಲೆಕ್ಷನ್ಸ್ ಅಷ್ಟಿಷ್ಟ ಆಗಲಿಲ್ಲ. ಸೊ ಏನೂ ಪರ್ಚೇಸ್ ಮಾಡಲಿಲ್ಲ. ಮಳೆ ಕೂಡ ಬರ್ತಿತ್ತು, ಕಾರ್ನ ಬುಕ್ ಮಾಡಿದ್ದೆ. ನೀವು ಯಾವಾಗಲೂ ಕೇಳ್ತಿರ್ತೀರಲ್ಲ ಎಲ್ಲಿಂದ ಫುಡ್ ಆರ್ಡರ್ ಮಾಡೋದು ಡಿ ಗ್ರೂಪಲ್ಲಿ ಹೇಳಿ ಅಂತ. ಇದೇ ರೆಸ್ಟೋರೆಂಟ್ ನಮಸ್ತೆ ನಾನ್ ವೆಜಿಟೇರಿಯನ್ ಅಂತ, ಅದನ್ನು ಕೂಡ ಕ್ಲಿಪ್ಪಿಂಗ್ ಅಟ್ಯಾಚ್ ಮಾಡಿದ್ದೀನಿ ನೋಡಿ. ನೆಕ್ಸ್ಟ್ ನಾವು ಮನೆಗೆ ಬಂದ್ವಿ ಅಷ್ಟೇ. ಮನೇಲಿ ಮಾತ್ರ ನಿದ್ದೆ ಬರಲ್ಲ, ಹೊರಗಡೆ ಹೋದಾಗ ನಿದ್ದೆ, ಮನೇಲಿ ಬಂದಾಗ ಸೌಂಡು ಒಂಚೂರು ಕುಯ್ಯಿ ಅಂತಲೂ ಅಂದಿಲ್ಲ ಅವಳು ಆಚೆಗೆ ಹೋದಾಗ. ಸ್ಮೈಲ್ ಒಂದು ಮಾಡ್ತಿರ್ತಾಳೆ ಅಷ್ಟೇ, ಸೌಂಡೇ ಮಾಡಲಿಲ್ಲ ಇವತ್ತು ಯಾಕೋ. ಮನೆಗೆ ಬಂದಿದ ತಕ್ಷಣ ಅದೇನು ಖುಷಿ ಆಗುತ್ತೆ ನಿನಗೆ? ಎಲ್ಲರೂ ಆಚೆ ಹೋಗಿ ಖುಷಿ ಪಟ್ಟರೆ ನೀನು ಮನೆಗೆ ಬಂದರೆ ಖುಷಿನಾ? ಹಲೋ, ಈಗ ಜಸ್ಟ್ ಆಯ್ತಾ ಬಂದು ತೊಟ್ಲು ಹಾಕಿದ್ದಾರೆ ರಂಜಿತ್ತು, ಆಲ್ರೆಡಿ ಕಣ್ಬಿಟ್ಟು ಕುಯ್ ಅಂತವಳು ನೋಡಿ. ನಾನು ಇನ್ನೂ ಬ್ಯಾಗ್ ಸಮೇತ ತೆಗ್ದಿಲ್ಲ. ನಿನ್ನ ಜೊತೆ ನಾನು ಟೂ ನಿನ್ನ ಜೊತೆ. ನೀನು ಅಲ್ಲಿ ಸ್ಮೈಲ್ ಮಾಡು ಅಂತಂದ್ರೂ ಸುಮ್ಮನೆ ಇದ್ದೆ, ಸ್ವಲ್ಪ ಸ್ಮೈಲ್ ಮಾಡಿದ್ಯಾ ಅಷ್ಟೇ. ನಾವೆಲ್ಲ ಏನೋ ಹೊಟ್ಟೆ ತುಂಬ ತಿಂದ್ವಿ. ವಿಹಾಗ ಏನಾದರೂ ತೊಗೊಳ್ಳೋಣ ಬಟ್ಟೆ ಅಂತ ಕಿಡ್ಸ್ ವೇರ್ ಶಾಪ್ ಏನೋ ಇತ್ತಲ್ವ, ಅಲ್ಲಿಗೆ ಹೋದರೆ ಅಷ್ಟೇನು ಕಲೆಕ್ಷನ್ಸ್ ಚೆನ್ನಾಗಿರಲಿಲ್ಲ. ನನ್ನದ್ರಲ್ಲಿ ಚೂಸ್ ಇಲ್ಲ, ನಾನು ಯಾವ ಸಿಗೋದ ತೊಗೊಂಡು ಬಂದುಬಿಡ್ತೀನಿ. ಬಟ್ ವಿಹಾ ಇದರಲ್ಲಿ ಸ್ವಲ್ಪ ಚೂಸಿ, ಪರ್ಟಿಕ್ಯುಲರ್ ಮೆಟೀರಿಯಲ್ ವಿಷಯದಲ್ಲಾಗಿರ್ಬೋದು, ಅವಳು ಕಂಫರ್ಟಬಲ್ ಆಗಿರಬೇಕು. ಸಾಕ್ಸು ಕೂಡ ನೋಡಿದೆ, ಸಾಕ್ಸೂ ಅಷ್ಟು ಇಷ್ಟ ಆಗಲಿಲ್ಲ. ಆ್ಯಂಡ್ 5-6 ಮಂತ್ಸ್ ಮಕ್ಕಳು ಬಟ್ಟೆ ಕೂಡ ಅಷ್ಟು ಇಷ್ಟ ಆಗಲಿಲ್ಲ. ಲಂಗ ಬ್ಲೌಸ್ ತೊಗೋಬೇಕು ಇವಳಿಗೆ, ಬಿಕಾಸ್ ಕಿವಿ ಚುಚ್ತೀವಲ್ವಾ. ಸ್ಯಾಟರ್ಡೆ ಊರಿಗೆ ಹೋಗ್ತಿದ್ದೀವಿ ನಾವು, ಕಮ್ಮಿಂಗ್ ಸ್ಯಾಟರ್ಡೆ ಊರಿಗೆ ಹೋಗ್ತಿದ್ದೀವಿ, ಕಿವಿ ಚುಚ್ಚಿಸ್ತೀವಿ. ಅಪ್ಪನ ಮನೆಗೆ ಫಸ್ಟ್ ಟೈಮ್ ಹೋಗ್ತಾವಳೆ ವಿಹಾ, ಮನೆಗೆ ಹೋಗ್ತಾವಳೆ ವಿಹಾ. ನೀನು ಹುಟ್ಟಾಗಿಂದ ನಿಮ್ಮ ಮನೆಗೆ ನೀನು ಹೋಗಿಲ್ವಲ್ಲ, ಏನು ನಿಮ್ಮದು ಕತೆ? ನಿಮ್ಮ ಮನೆಗೆ ನೀನು ಹೋಗಿಲ್ಲ ಹುಟ್ಟಾಗಿಂದ. ಸೊ ಲಂಗ ಬ್ಲೌಸ್ ಬೇಕಿತ್ತು ಅಂತ ಆ ಶಾಪಲ್ಲಿ ಸಿಗಲ್ಲ ಬಿಡಿ, ಫ್ಯಾಷನ್ ಶಾಪಲ್ಲಿ ಸಿಗುತ್ತೆ, ಕೇಳೋಣ ಅಂತ ಹೋಗಿದ್ದು. ಅದಿಲ್ಲ ಅಂದಾಗ ಬೇರೆದೇ ತೆಗ್ಸಿ ನೋಡಿದ್ವಿ. ಬಟ್ ಯಾಕೋ ನನಗೆ ಅಷ್ಟು ಇಷ್ಟ ಆಗಲಿಲ್ಲ, ಸುಮ್ಮನೆ ಅದೇ ವಿಹಾಗೆ ಏನೂ ತರಲಿಲ್ಲ. ಇಫ್ ಪಾಸಿಬಲ್ ಟ್ಯೂಸ್ಡೇ, ನಾಳೆ ವೆನ್ಸ್ಡೇ ಈ ಥರದಲ್ಲಿ ಮಲ್ಲೇಶ್ವರಂಗೆ ಹೋಗಿ, ಅಂದರೆ ನಾನು ವಿಹಾ ಹೋಗಲ್ಲ, ರಂಜಿತ್ ಹೆಂಗಿದ್ರು ಆ ಸೈಡ್ ಹೋಗ್ತಾರೆ ಅವ್ರು, ಆ ಸೈಡೂ ಬ್ರ್ಯಾಂಚ್ ವಿಸಿಟ್ ಇರುತ್ತೆ. ವಿಡಿಯೋ ಕಾಲ್ ಮಾಡಿ ಮಲ್ಲೇಶ್ವರಮಲ್ಲಿ ಲಂಗ ಬ್ಲೌಸ್ ಕಲೆಕ್ಷನ್ಸ್ ಸ್ವಲ್ಪ ಎಷ್ಟು ಕ್ಯೂಟಾಗಿರುತ್ತೆ ಗೊತ್ತಾ. ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಮಿನಿ ಬ್ಲಾಗಲ್ಲಿ. ಸ್ಟಾರ್ಟಿಂಗ್ ಮದುವೆ ಮಿನಿ ಬ್ಲಾಗ್ಸ್ ಎಲ್ಲ ನೋಡಿದರೆ, ಮದುವೆ ಮುಂಚೆ ಮಿನಿ ಬ್ಲಾಗ್ಸ್ ನೋಡಿದರೆ ಸೂಪರ್ ಕ್ಯೂಟಾಗಿರುತ್ತೆ. 8 ಕ್ರಾಸಲ್ಲಿ. ಸೊ ಅಲ್ಲಿ ತಗೊಂಡು ಬರೋದು ವಿಹಾಮಗೆ. ಐ ಹೋಪ್ ಅಲ್ಲಿ ಸೈಜ್ ಸಿಗುತ್ತೆ 5th ಮಂತ್ 6 ಮಂತ್ದು ಅಂತ. ಅಲ್ಲಮ್ಮ ನಾನು ನೋಡಬೇಕು ಅವಳೆ ಲಂಗ ಬ್ಲೌಸಲ್ಲಿ. ಆ್ಯಂಡ್ ನನಗೊಂದು ಆಸೆ ಏನು ಗೊತ್ತಾ, ಲಂಗ ಬ್ಲೌಸ್ ಹಾಕ್ಕೊಂಡಿರ್ಬೇಕು. ಆ್ಯಂಡ್ ಕಿವಿಗೆ ಅದು ಓಲೆ, ಅವಳು ಮುಂದೆ ಹಿಂಗೆ ಹೂವು ಹಿಂಗೆ ಮುಟ್ಸಿರ್ಬೇಕು, ಕ್ಲಿಪ್ ಹಾಕಿ, ಕೈ ತುಂಬ ಬಳೆ, ಕಾಲಲ್ಲಿ ಗೆಜ್ಜೆ, ಕೊರಳಲ್ಲಿ ಏನಾದರೂ ಒಂದು ಚೈನು. ಏನಮ್ಮ ನಾನು ಏನು ನೋಡಬೇಕು ಅಂತ ಹೊರಟಿದ್ಯಾ ನೀನು? ಮಾರಮ್ಮ ಏನಾದರೂ ಮಾಡ್ತೇನನ್ನ ನೀನು ಅಂತ ನೋಡ್ತಾವಳೆ. ಇಲ್ಲ ಬಂಗಾರಿ, ಕ್ಯೂಟಾಗಿ ಕಾಣಿಸ್ತೆ ನೀನು. ಆ್ಯಂಡ್ ನನಗೊಂದೇ ಒಂದು ಆಸೆ ಇದೆ, ಅದಕ್ಕೆ ಇನ್ನು ವಿಹಾ ಒಂದು 7-8 ಮಂತ್ ಆಗಬೇಕು ಅಂತ ಅನಿಸುತ್ತೆ. ಒಂಥರ ಫೋಟೋಶೂಟ್, ಒಂದು ವಿಡಿಯೋ ಶೂಟ್ ಮಾಡಿಸ್ಬೇಕು ವಿಹಾ ಜೊತೆ. ಲೈಕ್ ನಾನು ವಿಹಾಗೆ ಸ್ನಾನ ಮಾಡಿಸೋ ಥರ. ಆ್ಯಂಡ್ ಫುಲ್ಲು ಕೊಳಗುದಲ್ಲಿ ನೀರು ಆ್ಯಂಡ್ ರೋಸ್ ಪೆಟಲ್ಸು. ನಾನು ಸೀರೆ ಉಡ್ಕೊಂಡು ತಲೆಗೆ ಸ್ನಾನ ಮಾಡ್ಕೊಂಡಿದ್ದ ತಕ್ಷಣ ಸುತ್ಕೋತೀವಲ್ವ, ಆ ಥರ ಸುತ್ಕೊಂಡು ವಿಹಾಗೆ ನಾನು ಸ್ನಾನ ಮಾಡಿಸ್ತಿರೋದು ಆಚೆ. ಮತ್ತು ಅದೇನಂತಾರೆ ಧೂಪ ಹಾಕ್ತಾರಲ್ಲ ಮಕ್ಕಳಿಗೆ, ಏನೇನೋ ಸಾಂಬ್ರಾಣಿ ಸಮಥಿಂಗ್ ಅದೇನೋ ಹಾಕ್ತಾ ಇರ್ತಾರೆ, ಅದನ್ನು ತೆಗಿಯೋದು. ಆ ಥರದೊಂದು ಫೋಟೋಶೂಟ್ ವಿಹಾ ಜೊತೆ ಮಾಡಿಸ್ಲೇಬೇಕು. ಅವಳಿಗೆ 1 ವರ್ಷ ಕಂಪ್ಲೀಟ್ ಆಗೋದ್ರೊಳಗೆ 8, 7, 8, 9 ಈ ಮಿಡಲಲ್ಲಿ ಇಷ್ಟು ಮಂತಲ್ಲಿ ಮಾಡಿಸ್ಬೇಕು. ಅದು ತುಂಬಾ ಆಸೆ ಇದೆ ನನಗೆ, ನನ್ನ ಮಗಳ ಜೊತೆಗೆ ಆ ಥರ ಒಂದು ಫೋಟೋಶೂಟ್ ನಾನು ಮಾಡಿಸ್ತೀನಿ. ಬಟ್ ಅದು ಊರಲ್ಲಿರಬೇಕು, ಆ ಟೈಮಲ್ಲಿ ಊರಿಗೆ ಹೋಗಿ ಮಾಡಿಸ್ಬೇಕು ಬಂಗಾರಿ. ತುಂಬ ಇಷ್ಟ. ನೀನು ದೊಡ್ಡಳಾದಾಗ ಬುದ್ಧಿ ಬಂದಾಗ ನೋಡಿ ಎಷ್ಟು ಕ್ಯೂಟ್ ಅಲ್ಲ ಮಮ್ಮಿ, ಎಷ್ಟೊಂದು ಮಾಡಿಸೈತೆ ನನಗೆ ಅಂತ ಅನ್ಕೋತೀಯ. ದೀಪ ಇನ್ನೂ ಉರಿತಿದ್ದಾರೆ. 2 hours ಹೋಗಿದ್ವಿ ಆಚೆ, ಇನ್ನೂ ಉರಿತಿದ್ದಾವೆ. ಇಲ್ಲಿ ನೋಡಿ ಸೋಫಾ ಮೇಲೆ ಆಲ್ರೆಡಿ ನನ್ನ ಹಸ್ಬೆಂಡ್ ಬಂದು ಹೆಲ್ಮೆಟ್ಟನ್ನು ಹ್ಯಾಂಡ್ ಬ್ಯಾಗ್ನ ಇಟ್ಬಿಟ್ಟಿದ್ದಾರೆ. ಸ್ವಲ್ಪ ಬಟ್ಟೆಗಳಿದೆ ಮಡ್ಚೋದು, ವಾಶ್ ಮಾಡಿ ಹಾಕಿದ್ದೆ, ಮಡಿಸ್ಕೊತೀನಿ. ಮಗಳು ಸೈಲೆಂಟಾಗಿದ್ದಾಳೆ, ಈ ಟೈಮಲ್ಲಿ ಪಟ್ಟಂತ ಕೆಲಸ ಮಾಡ್ಕೊಳ್ಬೇಕು. ಏನಂದರೆ ಆಚೆ ಹೋಗಿ ಬಂದರೆ ಏನೋ ಒಂಥರ ಸಮಾಧಾನ ಆಯಿತಾ. ಪಟಾಕಿ ಹೊಡಿತಿದ್ದಾರೆ.
ಆಚೆ ಹೋಗಿ ಬಂದರೆ ಏನೋ ಒಂಥರ ಸಮಾಧಾನ. ನನಗಂತೂ ಲಾಸ್ಟ್ ವೀಕ್ ತುಂಬಾ ಎಕ್ಟಿಕ್ಕಾಗಿತ್ತು, ಬ್ಯಾಕ್ ಟು ಬ್ಯಾಕ್ ಮನೆ ಕೆಲಸ, ಅದು ಬ್ಲಾಗಿಂಗ್ ಆಗಿರ್ಬೋದು, ಶೂಟ್ಸ್ ಎಲ್ಲನೂ ಸ್ವಲ್ಪ ಎಕ್ಟಿಕ್ಕಾಗಿತ್ತು ಲಾಸ್ಟ್ ವೀಕು. ಸೊ ಹಂಗಾಗಿ ನಿನ್ನೆನೇ ಕೇಳಿದೆ, ನಾನು ಆಚೆ ಎಲ್ಲಾದರೂ ಹೋಗ್ಬಿಟ್ಟು ಬರೋಣ ಸ್ವಲ್ಪ ಹೊತ್ತು ಅಂತ, ಅಟ್ಲೀಸ್ಟ್ 1 ಅವರ್ ಇಲ್ಲೇ ಪಾರ್ಕ್ ಸೈಡೇ ನಿಯರ್ ಬೈ ಹೋಗ್ಬಿಟ್ಟು ಬರೋಣ ಅಂತ ರಂಜಿತ್ನ ಕೇಳಿದೆ. ರಂಜಿತ್ಗೆ ಲಾಸ್ಟ್ 2-3 ಡೇಸಿಂದ ನಿದ್ದೆ ಆಗಿರಲಿಲ್ಲ, ಬಿಕಾಸ್ ಮದುವೆ ಓಡಾಟದಲ್ಲಿ. ಅವ್ರು ಅವತ್ತು ಬಂದೇ ಇಲ್ಲ, ರಿಸೆಪ್ಷನ್ಗೆ ಹೋಗಿದ್ವಲ್ಲ ನೈಟು, ಬರಲೇ ಇಲ್ಲ. ನಾನು ವಿಹ ಇಬ್ಬರೇ ಇದ್ವಿ. ಅವ್ರು ಮಾರ್ನಿಂಗ್ 7ಗೆ ಬಂದಿದ್ದು. ಸೊ ನಿದ್ದೆ ಆಗಿರಲಿಲ್ಲ. ಅವ್ರು ನಿನ್ನೆ ಸಂಡೇ ಬಂದಿದ್ದ ತಕ್ಷಣ ಮಲ್ಕೊಬಿಟ್ರು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ಇದ್ದರು. ಬಟ್ ಅವ್ರು ಆ್ಯಕ್ಟಿವ್ ಆಗಿರಲಿಲ್ಲ. ಇವಾಗ ಆಚೆ ಹೋದ್ರು ಆ್ಯಕ್ಟಿವ್ ಆಗಿರೋಕ್ಕಾಗಲ್ಲ, ನನಗೆ ಒಂಥರ ತೂಗಿಸ್ದಂಗೆ ಆಗ್ತಿರುತ್ತೆ. ವಿಹಾನೆಲ್ಲ ಎತ್ಕೋತಿರ್ತಾರಲ್ವ, ಬೇಡ ನಾಳೆ ಹೋಗೋಣ ಅಂತ ಅವರೇ ಹೇಳಿದ್ರು. ಓಕೆ ಅಂತ ನಾನು ಸುಮ್ಮನೆ ಆದೆ. ಸೊ ಹಂಗಾಗಿ ಇವತ್ತು ಸ್ವಲ್ಪ ಬೇಗ ಬಂದು 2 ಅವರ್ಸ್ ಆಚೆ ಹೋಗ್ಬಿಟ್ಟು ಬಂದ್ವಿ. ನನಗೀಗ ಸ್ವಲ್ಪ ಮೈಂಡ್ ರಿಫ್ರೆಶ್ ಆಯಿತು. ಇನ್ನು ಎಲ್ಲೂ ಹೋಗೋಕ್ಕಾಗಲ್ಲ, ಇವತ್ತು ಮಂಡೇ. ಇನ್ನು ಸ್ಯಾಟರ್ಡೇ ಊರಿಗೆ ಹೋಗೋದೆ ಮಾರ್ನಿಂಗ್ ನಾವು. ಅಲ್ಲಿವರೆಗೂ ಎಲ್ಲೂ ಇಲ್ಲ, ಮನೆ ವಿಹ ಕೆಲಸ. ನೆಕ್ಸ್ಟ್ ಅದೇ ರೂಟೀನು, ಎದ್ದೋಳು, ಅಡುಗೆ ಮಾಡು, ವಿಹ ಸ್ನಾನ ಮಾಡಿಸು, ಅವ್ಳಿಗೆ ಹಾಲು ಮಾಡಿಸು, ವಿಡಿಯೋ ಮಾಡು, ಎಡಿಟ್ ಮಾಡು, ಅಪ್ಲೋಡ್ ಮಾಡು. ಸೇಮ್ ರೂಟೀನ್. ನಾನು ಸ್ವಲ್ಪ ರೂಟೀನ್ ಚೇಂಜ್ ಮಾಡ್ಕೋಬೇಕು, ಬಟ್ ಏನೂ ಮಾಡೋಕ್ಕಾಗಲ್ಲ, ಅದು ಸೇಮ್ ಇದ್ದೇ ಇರುತ್ತೆ. ನಾನು ಅದಕ್ಕೇ ಬೇಗ ಆದರೆ 5th ಮಂತ್ ಕಂಪ್ಲೀಟ್ ಆಗಿದ ತಕ್ಷಣವೇ ಎಕ್ಸಸೈಸ್ ಸ್ಟಾರ್ಟ್ ಮಾಡೋಣ, ಒಂದ್ಸತಿ ಡಾಕ್ಟ್ರ್ ಒಪಿನಿಯನ್ ಕೇಳಿ ಅಂತ ಅನ್ಕೋತಿದ್ದೀನಿ. ಮಾರ್ನಿಂಗ್ ಟೈಮ್ ಸ್ವಲ್ಪ ಹೊತ್ತು ಮೆಡಿಟೇಷನ್ ಆಗಿರ್ಬೋದು, ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ, ಡೇನೇ ಸ್ವಲ್ಪ ಚೆನ್ನಾಗಿ ಸ್ಟಾರ್ಟ್ ಮಾಡ್ಬೋದು. ಈ ಥರ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಎಕ್ಸಸೈಸ್ ಸ್ಟಾರ್ಟ್ ಮಾಡಬೇಕು. ಕರೆಂಟ್ ವೆಯ್ಟ್ ಎಷ್ಟಿದ್ದೀರಾ ಅಂತ ಕೇಳ್ತಿದ್ದೀರಾ. ಸೀರಿಯಸ್ಲಿ ಅವತ್ತು ನಾನು ಚೆಕ್ ಮಾಡಿಸಿದ್ದೀರಾ ಅಷ್ಟಾಯ್ತಾ? ಅವಾಗ 62 kg ಇದ್ದೆ, 62-63. ನನ್ನ ಹೈಟಿಗೆ 55 ಆದರೂ ನಾನು ಇರಲೇಬೇಕು. ಸೊ ಆಲ್ಮೋಸ್ಟ್ ಒಂದು 7 kg ನಾನು ಲಾಸ್ ಮಾಡಲೇಬೇಕು. 55 ಇದ್ದರೆ ನಾನು ಕರೆಕ್ಟಾಗಿರ್ತೀನಿ ಎಲ್ಲಿಯಾಗಿ ಅಂತ. ರಂಜಿತ್ ಫ್ರೂಟ್ಸ್ ತೊಗೊಂಬರೋಕೆ ಆಚೆ ಹೋಗಿದ್ದಾರೆ. ಇವಾಗ ನಾನೆಲ್ಲ ಬಟ್ಟೆ ಮಾಡಿಸ್ತೀನಿ. ವಿಹಮ್ಮ ತೊಟ್ಲಲ್ಲಿದ್ದಾಳೆ. ಹಲೋ, ಏನೋ ಅವಳು ಅಬ್ಸರ್ವ್ ಮಾಡ್ತಾಳೆ ಪಾಪ. ಅಷ್ಟೇ ಗಾಯ್ಸ್. ನೀವೆಲ್ಲ ಹೆಂಗಿರ್ತೀರಾ? ಈ ರೂಟೀನ್ ನಿಮ್ಮ ಒಂಥರ ತುಂಬ ಇರ್ತೀರಲ್ವ. ಐ ಹೋಪ್ ನಿಮಗೆಲ್ಲ ಸಪೋರ್ಟ್ ಇದ್ದರೆ ಏನೋ ಅಂತ ಅನಿಸಲ್ಲ. ಸಪೋರ್ಟ್ ಇಲ್ಲ, ನಾವೇ ಎಲ್ಲ ನೋಡ್ಕೋಬೇಕಾದ್ರೆ ಸ್ವಲ್ಪ ರೂಟೀನ್ ಬೋರ್ ಆಗುತ್ತೆ ಡೈಲಿ, ಅದೇ ಅಲ್ವಾ ಅಂತ. ಬಟ್ ಏನು ಮಾಡೋಣ, ನನಗೆ ಇಷ್ಟು ದಿನ ಹಂಗೆ ಅನ್ನಿಸ್ತಿರಲಿಲ್ಲ. ಈ ನಡುವೆ ಸ್ವಲ್ಪ ಏನಿದು ಲೈಫು ಒಂದೇ ಫ್ಲೋ ಸೇಮ್ ಇದೆಯಲ್ವಾ, ಬೋರಿಂಗ್ ಲೈಫ್ ಆಗ್ತಾ ಇದೆಯೇನೋ, ನಂದು ಸೇಮ್ ರೂಟೀನ್ ಆಗಿದೆ ಡೈಲಿ ಅಂತ ನನಗೆ ಅನ್ನಿಸ್ತಿದೆ ರೀಸೆಂಟ್ ಡೇಸಿಂದ. ಬಟ್ ಏನು ಮಾಡೋಕ್ಕಾಗಲ್ಲ, ಇದೊಂದು ಫೇಸು. ಏನಾದರೂ ಮಾಡಬೇಕು. ಈಗ ಸ್ವಲ್ಪ ಚಿಕ್ಕವಳು, ಇವಾಗ ನಾವೇನೂ ಮಾಡೋಕ್ಕಾಗಲ್ಲ. ನಾನು ವಿಹ ಸ್ವಲ್ಪ ಹೊತ್ತು ವಾಕ್ ಮಾಡ್ತೀವಿ. ರಂಜಿತ್ ಇನ್ನೂ ಬಂದಿಲ್ಲ. ಇಲ್ಲಿ ಗಾಡಿ ಕಾಣಿಸುತ್ತೆ ಪಾರ್ಕ್ ಮಾಡಿದ್ರೆ, ಸೊ ನೋಡಿದೆ. ಇನ್ನೂ ಬಂದಿಲ್ಲ ಡ್ಯಾಡಾ. ಎವ್ರಿಡೇ ನಾನು ಈವ್ನಿಂಗ್ ಆದಮೇಲೆ ತುಂಬ ವಾಕ್ ಮಾಡ್ತೀನಿ ವಿಹಾನ ಎತ್ಕೊಂಡು. ಇಲ್ಲಿ ಅಟ್ಲೀಸ್ಟ್ ನನಗೆ ಎಷ್ಟೊತ್ತಾಗುತ್ತೋ ಅಷ್ಟೊತ್ತವರೆಗೂ ವಾಕ್ ಮಾಡೋದು, ಕೂರೋದು, ಮತ್ತೇನಾದರೂ ಕೆಲಸ ಇದ್ದರೆ ಮಾಡೋದು, ಊಟ ಮಾಡೋದು, ಬರೋದು, ಆಚೆನೇ ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬ ಇಷ್ಟ. ಈವ್ನಿಂಗ್ ಆದಮೇಲೆ ತಣ್ಣಗೆ ಗಾಳಿ ಬರ್ತಿರುತ್ತೆ. ಅಲ್ಲಿ ನೋಡಿ ಆಂಟಿನೂ ಡೋರ್ ತೆಗ್ದಿದ್ದಾರೆ, ಅವ್ರಿಗೂ ಮಾತಾಡಿಸ್ತಿರ್ತೀನಿ. ಅವರು ಆಚೆ ಬಂದಿರ್ತಾರೆ, ಕಮ್ಯುನಿಕೇಟ್ ಮಾಡ್ತಾ ಇರ್ತೀನಿ ಯಾರನ್ನ. ಅಂದರೆ ಡೈಲಿ ನಾನೇ ವಿಹಾನೇ ರಂಜಿತ್ತೆ ಡೇ ಫುಲ್ಲು, ಅದರಲ್ಲೂ ನಾನು ವಿಹ ಇಬ್ಬರೇ ಡೇ ಫುಲ್ಲು ಬೇಜಾರಾಗಿರುತ್ತೆ. ಸೊ ಆ ಕಡೆ ಆಂಟಿ ಮತ್ತು ಕೆಳಗಡೆ ಅಕ್ಕ ಇದ್ದಾರೆ 2nd ಫ್ಲೋರಲ್ಲಿ, ಅವ್ರು ಬರ್ತಿರ್ತಾರೆ. ಈ ರೀತಿ ಕಮ್ಯುನಿಕೇಷನ್ ಮಾಡ್ತಾ ಇರ್ತೀನಿ. ಅವ್ರ ಮನೇದು ಏನಾದರೂ ಶೇರ್ ಮಾಡ್ಕೊಳ್ಳೋದಿದ್ರೆ ಶೇರ್ ಮಾಡ್ಕೋತಾರೆ, ನಾನೇನಾದಿದ್ರೆ ಶೇರ್ ಮಾಡ್ತೀನಿ. ಇವಳು ಯಾಕೆ ಹಿಂಗೆ ಆಡ್ತಾಳೆ ಅಂತ ಗೊತ್ತಿಲ್ಲ. ನನ್ನ ಲಿಪ್ಸ್ಟಿಕ್ ಲಿಪ್ ಬಾಮ್ ಏನೂ ಹಾಕಿಲ್ಲ, ಹಂಗೆ ಹೋಗಿದ್ದೆ. ಬರೀಯಪ್ಪ ನಮ್ಮ ಯಜಮಾನ್ರಂತೂ ಎಲ್ಲನ ಹೊರಡ್ರಿ ಬೇಗ ಹೊರಡ್ರಿ. ಏನೋ ದುಬೈಗೆ ಹೋಗ್ತಿದ್ದೀವಿ ಅಂದರೆ ಔಟ್ ಆಫ್ ಕಂಟ್ರಿ ಇಲ್ಲ, ಏನಾದರೂ ಬೇರೆ ಸ್ಟೇಟ್ ಇಲ್ಲ, ಎಲ್ಲಾದರೂ ಹೋಗ್ತಿದ್ದೀವಿ ಲಾಂಗ್ ಅಂದರೆ ಅದೊಂಥರ ರಿಫ್ರೆಶ್ಮೆಂಟ್ ಆಯಿತಾ ಅಂತ ಕೇಳ್ತಿದ್ರು. ಆಂಟಿನ ಮಾತಾಡ್ಸ್ಕೊಬರ್ತೀವಿ. ವಿಹಾಗ ಅಜ್ಜಿ ಆಗಬೇಕು ಆಂಟಿ, ಅವ್ರು ಸ್ವಲ್ಪ ಏಜ್ಡೆ. ಮ್ಯಾಂಗೋ ಮತ್ತು ಪಪಾಯ ತೊಗೊಂಡು ಬಂದಿದ್ರು ರಂಜಿತ್ ಅಷ್ಟೇ. ಮ್ಯಾಂಗೋ ಆಲ್ರೆಡಿ ಟೇಸ್ಟ್ ಇಲ್ಲ, ಸೀಸನ್ ಹೋಗಿರೋದ್ರಿಂದ ಸ್ವಲ್ಪ ಸ್ವೀಟ್ ಕಡಿಮೆ ಇರುತ್ತೆ. ಪಪಾಯ ಚೆನ್ನಾಗಿತ್ತು. ಆ್ಯಂಡ್ ಪಪಾಯ ಪ್ರೈಸ್ ಅಂತೂ ತುಂಬಾ ಕಡಿಮೆ ಆಗಿದೆ. ನಾನು ಅದನ್ನೇ ಕೇಳ್ತಿದ್ದೆ, ಎಷ್ಟೆಷ್ಟು ಪೇ ಮಾಡಿದ್ರಿ ಅಂತ ಮ್ಯಾಂಗೋಗೂ ಪಪಾಯಾಗೂ. ಮ್ಯಾಂಗೋಗೆ ಅವರೆಷ್ಟು 120 ಏನೋ ಪೇ ಮಾಡಿದ್ದೀನಿ ಅಂದರು. ಅಷ್ಟೊಂದು ಪೇ ಮಾಡಿದ್ರ? ಇಲ್ಲೆಲ್ಲ ನಮ್ಮ ಮನೆ ಹತ್ರ ಬರ್ತಿರುತ್ತೆ ಆಯಿತಾ, 100 ರೂಪೀಸಿಗೆ 3 kg 2 kg ಅಂತ ಅನೌನ್ಸ್ ಮಾಡ್ತಿರ್ತಾರೆ. ಇವ್ರು ಯಾಕೆ ಇಷ್ಟೊಂದು ಕೊಟ್ಟರು ಅಂತ ಕೇಳ್ತಾ ಇದ್ದೆ. ಅದು ಅವ್ರು ತಂದಿದ್ದು ಮ್ಯಾಂಗೋ ಸ್ವಲ್ಪ ರೇಟ್ ಅಂತೆ, ಅದು ಯಾವುದೋ ಹೇಳ್ತಿದ್ರು ಅವರು, ನಂಗೆ ನೆನಪಾಗ್ತಿಲ್ಲ ಇವಾಗ. ನಂಗೆ ಮ್ಯಾಂಗೋಸಲ್ಲಿ ರಸಪುರಿ ಅಂದರೆ ತುಂಬ ಇಷ್ಟ, ಅದೊಂದೇ ನನಗೆ ಇಷ್ಟ ಆಗೋದು, ಬೇರೆ ಎಲ್ಲ ನನಗೆ ಅಷ್ಟು ಇಷ್ಟ ಆಗೋಲ್ಲ. ಬಿಲ್ ಕೂಡ ತೋರಿಸ್ತಿದ್ದೀನಿ ನೋಡಿ, 174 ಆಗಿದೆ ಅರೌಂಡು. ಇಷ್ಟೇ ಫ್ರೂಟ್ಸ್ ತೊಗೊಂಡು ಬಂದಿದ್ದು.
ವಿಹಾಗೆ ಕುಂಕುಮ ಇಟ್ಟಿದ್ದೀನಿ ನೋಡಿ ಎಷ್ಟು ಮುದ್ದಾಗಿ ಕಾಣ್ತಿದ್ದಾಳೆ ಅಂತ. ಅವಳಿಗೆ ಫಸ್ಟ್ ಟೈಮ್ ಏನು ಇರ್ತಿಲ್ಲ. ಒಂದು ಸತಿ ನಾನು ಬಾಣ್ತನ ಟೈಮಲ್ಲಿ ಊರಲ್ಲಿದ್ದಾಗ ನಮ್ಮೂರಿಗೆ 5 ವರ್ಷದ ಮಾರಮ್ಮ ಅಂತ ಮಾಡ್ತಾರೆ. ಆ ಟೈಮಲ್ಲಿ ನನ್ನ ತಂಗಿ ಹೋಗಿ ದೇವ್ರ ಹತ್ರ ಬಟ್ ತೊಗೊಂಡು ಬಂದು ನನ್ನ ಮಗಳಿಗೆ ಇಟ್ಟಿದ್ಲು. ಅವಾಗ ನನ್ನ ಮಗಳು ಇನ್ನೂ ಪುಟಾಣಿ, ಐ ಥಿಂಕ್ ಅವಳು ಹುಟ್ಟಿ 7, 8, 9, 10 ಇಷ್ಟರಲ್ಲೇ ಮೈಟ್ ಬಿ 1 ವೀಕ್ ಆಗಿತ್ತು ಅಂತ ಅನ್ಸುತ್ತೆ ಅಷ್ಟೇ. ಇಲ್ಲಿ ಇಷ್ಟು ಸೌಂಡ್ ಮಾಡೋಳು, ಆಚೆ ಹೋದಾಗ ಯಾಕೆ ಸೈಲೆಂಟ್ ಆಗಿರ್ತೀಯ ವಿಹಮ್ಮ ನೀನು? ಯಾಕೆ ಸೈಲೆಂಟ್ ಆಗಿರೋದು ನೀನು? ಆಚೆ ಹೋದಾಗ ಉಸಿರೇ ಬಿಡಲ್ವಲ್ಲ, ಎದ್ರಕಂತ್ಯ ಜನ ನೋಡಿ. ಅವ್ರೇನು ಮಾಡಲ್ಲ ನಿನ್ನ. ಮಮ್ಮಿ ಇರ್ತಾರೆ, ಡ್ಯಾಡಿ ಇರ್ತಾರೆ, ನಿಮ್ಗೆ ಏನು ಮಾಡ್ತಾರೆ? ಬಾ ಡ್ಯಾಡಿ ಹಣ್ಣು ಕಟ್ ಮಾಡ್ತವ್ರು ಹೋಗಿ. ಅದೇ ಹಾಕ್ರಿ, ಕಟ್ ಮಾಡಿ ಅರ್ಧ ನೀವೇ ತಿಂತಿದ್ದೀರಾ? ಹಾಂ ಹಾಂ ಹೋಯ್, ಎಲ್ಲಿದ್ದೀರಾ ನೀವು? ರಾಮನಳ್ಳಿಗಿದ್ದೀರಾ? ಅಲ್ಲ, ಹಣ್ಣು ಕಟ್ ಮಾಡ್ಕೊಂಬತ್ತೀನಿ ಅಂದ್ರೆ ಅರ್ಧ ಹಾಲೆ ಹಾಕಂಗೆ ತಿಂದಾಕಿದ್ದೀರಾ ಇದನ್ನು? ಅರ್ಧ ಹಣ್ಣೆ ಕಟ್ ಮಾಡಿದ್ದೀರಾ ಇದರಲ್ಲಿ, ಸಿಪ್ಪಲ್ಲಿ ಅರ್ಧ ಹಣ್ಣೆ ಐತೆ. ನಿಮಗೆ ಮಾತು ಬರಲ್ವಾ? ವೈ ಮೂಗ ಮತ್ತು ಬಾಯಲ್ಲಿವ ಮೂಗ ಅಂದರೆ ಯಾಕ್ರಿ, ಏನಾಗೈತೆ ಅದು? ಜಾಸ್ತಿ ಮೆತ್ತಗಾಗಿದ್ರೆ ತಿನ್ನಬಾರ್ದು. ಇವೆಲ್ಲ ಮಾತಾಡ್ತೀರಾ? ಇಲ್ಲಿ ನಮ್ಮದು ಹೂವು ಬಿಡ್ರಿ ಅಯ್ಯೋ, ಯಾರು ಹಂಗೆ ಕೊಡ್ತಾರಾ ಪಾಪಚ್ಚಿ ಅವಳಿಗೆ? ಕಟ್ ಮಾಡಪ್ಪ, ಆಯ್ತು. ಅರ್ಧ ತಿನ್ಕೊಬಿಟ್ಟಾರೆ ಇವರೇ. ಮಾಡ್ತಾರೆ. ನಿಮ್ಗೆ ಯಾವ ಹಣ್ಣು ಬೇಕು? ನಿಮ್ಗೆ ಯಾವ ಹಣ್ಣು ಬೇಕು ವಿಹಲು? ಯಾವಾಗ ಕಲ್ತ್ಕೊಂಡ್ರಿ ಫ್ರೂಟ್ಸ್ ಕಟ್ ಮಾಡೋದು? ಯಾಕ್ರಿ? ಡ್ಯಾಡ ಫ್ರೂಟ್ಸ್ ಕಟ್ ಮಾಡ್ತೈತೆ ಡ್ಯಾಡ. ಅಲ್ಲಿ ಚಾಮಿ ನೋಡು, ಚಾಮಿನ ಕೈ ಮುಗಿ ಚಾಮಿಗೆ. ಸುಮ್ನಿರಮ್ಮ ವಿಹಮ್ಮ ರೇ. ಓಯ್, ನಿಮ್ದೊಂದು ಗಿಫ್ಟ್ ಬಾಕಿ ಐತೆ ನನಗೆ ಕೊಡ್ಬೇಕಾಗಿರೋದು. ಯಾವುದೂ ಇಲ್ಲ. ಯಾವ್ದು ಕೊಟ್ಟೆ ಇಲ್ಲ? ಯಾವ್ದು ಕೊಟ್ಟೆ ಇಲ್ಲ ಅಂತೀರಾ? ನಿನ್ಗಲ್ಲ ವಿಹಮ್ಮ, ಡ್ಯಾಡಿನ ಕೇಳ್ತಿರೋದು. ಯಾವ್ದು ಹೇಳಿ, ನೆನ್ಸ್ಕೊಳ್ಳಿ ನೋಡೋಣ. ರೇ ಆಫ್ ಮಾಡಿ, ಅದು ಕಾಪ್ರೇಟ್ ಬರುತ್ತೆ. ಅವಳು ಸುಮ್ಮನಿರಿಸ್ರಪ್ಪ. ನೆನಪಿಸ್ಕೊಳ್ರಿ ಯಾವ್ದು ಅಂತ, ಯಾವ ಗಿಫ್ಟ್ ಅಂತ. ನೆನಪಿಸ್ಕೊಳ್ರಿ. ನೋಡಂತ ಮಾಡ್ತೀರ, ನೆನಪಿಸ್ಕೊಳ್ರಿ. ಯಾವ್ದು ಕೊಡ್ತೀನಿ ಅಂತ ಹೇಳಿದ್ದೆ? ಬಟ್ಟೆನೋ? ಬಟ್ಟೆ ಬೇಡಪ್ಪ ನನಗೆ, ಅದನ್ನೆಲ್ಲ ಗಿಫ್ಟ್ ಅಂತಾರ. ಮತ್ತೆ ಅದನ್ನು ಗಿಫ್ಟೇ, ಬಟ್ ನಂಗೆ ಬಟ್ಟೆ ಬೇಡ. ನೆಕ್ಸ್ಟ್ ಇಯರು ನಿಮಗೆ 7-8 ವರ್ಷದಿಂದ 8-9 ವರ್ಷದಿಂದ ನೆಕ್ಸ್ಟ್ ಇಯರ್ ಕೊಡಿಸ್ತೀನಿ ಎಂದು 9 ವರ್ಷ ಆದವು. ನೆಕ್ಸ್ಟ್ ಇಯರ್ ಏನು ಕೊಡಿಸ್ತೀರಾ? ನೆಕ್ಸ್ಟ್ ಇಯರು ಅಡ್ಡಾಡಾದ್ಮೇಲೆ ನೀನು ರೀ ಆಫ್ ಮಾಡ್ರಿ, ಕರೆಕ್ಟಾಗಿ ಮಾತಾಡ್ರಿ, ವಿಡಿಯೋ ಲೆಂತ್ ಹೋಗ್ತೈತೆ. ನೆಕ್ಸ್ಟ್ ಇಯರು ಪ್ಲ್ಯಾನ್ ಮಾಡು, ಸರಿನಾ? ಅದರಲ್ಲೇ ರಿಂಗ್ ಕೊಡಿಸ್ತೀನಿ. ಏನು ರಿಂಗು? ಕೈಗೆ ಹಾಕೊಂಡ್ಮೇಲೆ ಕಡ್ಗಾನೆ, ರಿಂಗ್ ಅಂದ್ರೆ ಕಡ್ಗ ಅಂತಾರ. ಕೈಗೆ ಹಾಕೊಳ್ಳೋದು, ಬೆರಳಿಗೆ ಹಾಕೊಳ್ಳೋದು, ಡೈಮಂಡ್ ರಿಂಗ್. ಬಾಗಿಲು ಜಾತ್ರೆ ಕೊಡಿಸ್ತೀನಿ. ಅಲ್ಲ, ನೀವು ಡೆಲಿವರಿ ರೂಮಲ್ಲಿ ನನಗೆ ಗೋಲ್ಡ್ ಕೊಡಿಸ್ತೀನಿ, ನಾನು ಪೇಯ್ನ್ ಆಗ್ತಿದೆ ಅಂತ ಅಂದಾಗ ಗೋಲ್ಡ್ ಕೊಡಿಸ್ತೀನಿ ಅಂತ ಎಲ್ಲ ಹೇಳಿದ್ದಾನೆ. ಡೆಲಿವರಿ ರೂಮಲ್ಲಿ ಅವತ್ತು ಲೇಬರ್ ರೂಮಲ್ಲಿ ಡ್ಯಾನ್ಸ್ ಮಾಡಬೇಕು ಅಂತ ಡ್ಯಾನ್ಸು ಮಾಡಿದ್ರಿ ಇವರು. ನನಗೆ ಅವಾಗ ನಗೋ ಅಷ್ಟು ಪೇಷನ್ಸು ಇತ್ತೇನ್ರಿ. ಹೇಳ್ರಿ. ಕೊಡ್ಸ್ಬೇಡಿ ಬಿಡಿ, ನನಗೇನು ಬೇಡ. ನಾನು ಡೈಲಿ ಮಾರ್ನಿಂಗ್ ಎದ್ದಾಗ ಆ್ಯಂಡ್ ನೈಟ್ ಮಲಗಬೇಕಾದ್ರೆ ಇವಳಿಗೆ ಒಂದು ಕಿಸ್ ಮಾಡೇ ಮಲಗೋದು, ಅದು ಅಭ್ಯಾಸ ಆಗಿದೆ.
ಗುಡ್ ಮಾರ್ನಿಂಗ್ ಗೈಸ್. ನೆಕ್ಸ್ಟ್ ಡೇಯಿಂದ ಬ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾನು ಬ್ರೇಕ್ಫಾಸ್ಟ್ ಓಟ್ಸ್ ತಿಂತಾಯಿದ್ದೀನಿ. ವಿಹಾ ಇಲ್ಲೇ ಇದ್ದಾಳೆ, ಅವ್ರ ಡ್ಯಾಡಿ ಆಫೀಸ್ಗೆ ಹೋದ್ರು. ತಿಂಡಿ ನಾನಿವತ್ತು ದೋಸೆ ಮಾಡಿ ಬೀಟ್ರೋಟ್ ಆ್ಯಂಡ್ ಕ್ಯಾರೆಟ್ ಎರಡು ಮಿಕ್ಸ್ ಮಾಡಿ ಪಲ್ಯ ಮಾಡಿದ್ದೆ. ನಾಳೆ ಇಡ್ಲಿ ಮಾಡಬೇಕು. ಇವಾಗ ಅದನ್ನು ನೆನೆ ಹಾಕಬೇಕು, ಇಡ್ಲಿ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ನಾಳೆ ರಂಜಿತ್ ಆಫೀಸ್ಗೆ ಹೋಗಲ್ಲ, ಲೀವ್ ಹಾಕಿದ್ದಾರೆ, ಬೀಗ್ರೂಟ ಇದೆ ಅಂತ. ನಾನು ರೆಸಿಪಿ ಶೂಟ್ ಮಾಡೋಣ ಅಂತ ಅಂದ್ಕೊಂಡೆ, ಇನ್ನೇನು ಗೊತ್ತಿರುತ್ತೆ ಎಲ್ರಿಗೂ ಅಲ್ವಾ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ. ಅರಿಬರಿಲಿ ಮಾಡಿದ್ದೀವಿ ಇವತ್ತು ಆ್ಯಕ್ಚುಲಿ ತಿಂಡಿನ. ರಂಜಿತ್ ಬೇಗ ಹೋಗಬೇಕು ಅಂತ ಅಂದರು. ನೈಟ್ ಅರಿಶಿನ ಹಚ್ಕೊಂಡಿರೋದು. ಅರಿಶಿನ ಕುಂಕುಮ ಯಾಕೆ ಹಚ್ಕೊಳ್ಳಲ್ಲ ನೀವು ಅಂತ ಕೇಳಿದ್ರಿ ಒಬ್ಬರು. ಯಾವಾಗ ನಾನು ದೇವಸ್ಥಾನಕ್ಕೆ ಹೋದಾಗ ಅರಿಶಿನ ಇಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ, ಹೂವು ಎಲ್ಲನೂ ಮಿಸ್ಸಿಂಗ್ ಅಂತ. ಆ್ಯಕ್ಚುಲಿ ಏನಂದರೆ ನಮ್ಮ ಕಡೆ ಡೆಲಿವರಿ ಆದಮೇಲೆ ಕನ್ನೇರಮ್ಮ ಅಂತ ಮಾಡ್ತಾರೆ, ಕೆರೆ ಹತ್ರ ಹೋಗಿ. ಕೆಲವರು ಗೊತ್ತಿರುತ್ತದು. ಅದನ್ನು ಮಾಡೋವರೆಗೂ ಅರಿಶಿನ ಕುಂಕುಮ ಹೂವು ಮುಟ್ಕೋಬಾರ್ದು ಅಂತ ಒಬ್ಬೊಬ್ರು ಹೇಳ್ತಿದ್ರು. ಇನ್ನು ಒಬ್ಬೊಬ್ರು ಏನಾಗಲ್ಲ, ಮುಟ್ಕೋಬೋದು, ಇನ್ನೇನು ತಣ್ಣೀರು ಮುಟ್ಟೋ ಶಾಸ್ತ್ರ ಎಲ್ಲ ಮಾಡಿದ್ಯಲ್ವ, ಮುಟ್ಕೋಬೋದು ಅಂತ ಒಬ್ಬೊಬ್ರು ಹೇಳ್ತಿದ್ರು. ಸೊ ನಾನು ಕನ್ಫ್ಯೂಷನಲ್ಲಿ ಇದ್ದೆ, ಯಾಕೆ ಬೇಕು ಅದು ಕ್ಲಿಯರಾಗಿ ಗೊತ್ತಾಗೋವರೆಗೂ ಮುಟ್ಕೊಳ್ಳೋದು ಬೇಡ, ಇಟ್ಕೊಳ್ಳೋದು ಬೇಡ ಅಂತ. ರೀಸೆಂಟಾಗಿ ಎಲ್ಲರೂ ಏನಾಗಲ್ಲ, ಎಷ್ಟೋ ಜನ ಹೇಳಿದ್ರು ಏನಾಗಲ್ಲ, ಇಟ್ಕೋಬೋದು, ನಾವೆಲ್ಲ ಇಟ್ಕೊಂಡಿದ್ದೀವಿ, ನಾವೆಲ್ಲ ಮಾಡಿದ್ದು ಒಂದೂವರೆ ವರ್ಷ ಆದಮೇಲೆ. ನೆಕ್ಸ್ಟ್ ಎಷ್ಟೊಂದು ಫೆಸ್ಟಿವಲ್ ಇದ್ದಾವೆ, ಭೀಮ್ ಅಮಾವಾಸ್ಯೆ ಇದೆ, ಆ ಟೈಮಲ್ಲೆಲ್ಲ ಇಟ್ಕೊಂಡಂಗೆ ಇರೋಕ್ಕಾಗುತ್ತಾ ಅಂತ. ನಾನು ಲಾಸ್ಟ್ ಟೈಮ್ ರಿಲೇಟಿವ್ ಮನೆಗೆ ಲಂಚ್ಗೆ ಅಂತ ಏನೋ ಹೋಗಿದ್ವಲ್ಲ, ಊಟಕ್ಕೆ ಕರೆದಿದ್ರು ಅಂತ, ಪೋಲಿಯೋ ಡ್ರಾಪ್ಸ್ ದಿನ ಅವತ್ತು ಅವ್ರು ಅರಿಶಿನ ಕುಂಕುಮ ಕೊಟ್ಟಾಗ ಇಟ್ಕೊಂಡೆ. ಅವರು ನಮ್ಮೂರೇ, ಸೊ ಅವ್ರಿಗೆ ಗೊತ್ತಿರುತ್ತಲ್ವ ಅಂತೇಳ್ಬಿಟ್ಟು ಅವ್ರ ಹತ್ರನೇ ಎಲ್ಲ ಕೇಳಿದೆ. ಎಷ್ಟೊಂದು ಜನ ಅಂದರು ಮುಟ್ಕೋಬೋದು, ಏನಾಗಲ್ಲ ಅಂತ. ಆವಾಗಿಂದ ಇಟ್ಕೊತಿದ್ದೀನಿ ಅಷ್ಟೇ. ಇಲ್ಲಾಂದರೆ ಸೀರೆ ಹಾಕಿದಾಗ ನಾನು ಹೂವು ಮಿಸ್ ಮಾಡೋದೇ ಇಲ್ಲ. ನಾನು ಎವ್ರಿ ಟೈಮ್ ಸೀರೆ ಉಟ್ಕೊಂಡಾಗ ರಂಜಿತ್ ಹತ್ರ ಮಲ್ಲಿಗೆ ಹೂವು ಕೇಳಿ ತರಿಸ್ಕೊಂಡು ಮುಟ್ಕೊಂಡಿರೋದುಂಟು. ನಂಗೆ ತುಂಬಾ ಇಷ್ಟ. ಟ್ರೆಡಿಷ್ನಲಾಗಿ ರೆಡಿ ಆದರೆ ಕಂಪ್ಲೀಟ್ ಟ್ರೆಡಿಷ್ನಲಾಗಿರಬೇಕು. ಅರಿಶಿನ ಕುಂಕುಮ ಹೂವು ಬಳೆ ಎಲ್ಲನೂ ಇರಬೇಕು. ಆವಾಗಲೇ ನನಗೆ ಅದು ಕಂಪ್ಲೀಟ್ ಅಂತ ಅನ್ಸೋದು. ಸ್ಯಾರಿ ಲುಕ್ ಆಗಿರ್ಬೋದು, ಇಲ್ಲ ಕುರ್ತಾ, ಸ್ಯಾರಿ ಲುಕ್ಕೇ ಮೆಜಾರಿಟಿ ಟೈಮ್. ಅವಳು ಆಟ ಆಡ್ಕೋತಿದ್ದಾಳೆ. ಆ್ಯಂಡ್ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಫ್ ಪಾಸಿಬಲ್ ಇವತ್ತಿನೊಂದು ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ, ಓಕೆನಾ? ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್. ಆ್ಯಂಡ್ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದೀರೋ ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ಒಬ್ಬರೇ ಎಲ್ಲನೂ ಹೇಗೆ ಮ್ಯಾನೇಜ್ ಮಾಡ್ತೀರಾ, ಸ್ವಲ್ಪ ಇನ್ ಡೀಟೇಲಾಗಿ ಹೇಳಿ, ನನಗೂ ಹೆಲ್ಪ್ ಆಗುತ್ತೆ ಅಂತ ಕೇಳಿದ್ದೀರಾ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತ ಶೇರ್ ಮಾಡ್ತೀನಿ. ಅಷ್ಟೇ ಗೈಸ್, ಬಾಯ್, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.